ಎಲ್ರಿಗೂ ವರಮಹಾಲಕ್ಷ್ಮಿ ಎಲ್ಲ ಮುಗೀತು. ಇವತ್ತು ಮಾಡೋರು ಕೂಡ ಇದ್ದಾರೆ ಎಷ್ಟೋ ಜನ. ಇವತ್ತು ಹುಣ್ಣಿಮೆ, ಜೊತೆಗೆ ನನ್ನ ಉಪ್ಪಿನ ದೀಪ ಹಚ್ಚೋದ್ರಲ್ಲಿ 5ನೇ ವಾರ ಇವತ್ತು. ಏನಕ್ಕೆ ಅಂತ ಅಂದರೆ ವರಮಹಾಲಕ್ಷ್ಮಿ ಬಂದಿದ್ದರಿಂದ ಮಧ್ಯದಲ್ಲಿ ಗ್ಯಾಪ್ ಆಯಿತು. ವರಮಹಾಲಕ್ಷ್ಮಿ ದಿನ ಉಪ್ಪಿನ ದೀಪ ಹಚ್ಚೋ ಹಾಗಿರಲಿಲ್ಲ. ಅದಕ್ಕೆ ನಾನು ಇವತ್ತು ಮಾಡೋಣ, ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಷ್ಟರಲ್ಲಿ ಏನಾಯಿತು, ವರಮಹಾಲಕ್ಷ್ಮಿ ಎಲ್ಲ ಮುಗಿದು ನೆಕ್ಸ್ಟ್ ಡೇ ಶ್ರಾವಣ ಮಾಡೋಣ ಅಂತ ಅಂದ್ಕೊಂಡ್ವಿ. ಶ್ರಾವಣ ಶನಿವಾರ ಮಾಡೋದು ನಮ್ಮ ಪದ್ಧತಿ. ಆವತ್ತು ನಾನ್ ವೆಜ್ ಮಾಡೋದ್ರಿಂದ ಎಲ್ಲ ವರಮಹಾಲಕ್ಷ್ಮಿನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕಾಗಿತ್ತು ಒಂದು ರೌಂಡು. ಅದು ಮಾಡೋ ಟೈಮ್ನಲ್ಲಿ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ಯಾರ್ದು ಕೈ ತಾಗಿ ಬಿದ್ದು ದೊಡ್ಡ ದೀಪ ಹೊಡೆದೋಯ್ತು. ಅದಕ್ಕೋಸ್ಕರ ಈ ಥರ ಪ್ಲೇಟು ಹೊಸದು ತೊಗೊಂಡಿದ್ದೀನಿ. ಮಿಕ್ಕಿದೆರಡು ದೀಪ ಚೆನ್ನಾಗೇ ಇದೆ. 3 ಬಿತ್ತು, ಆದರೆ ಅದರಲ್ಲಿ ದೊಡ್ಡ ದೀಪ ಮಾತ್ರ ಹೊಡೆದೋಯ್ತು. ಇನ್ನು ಇವತ್ತು ಮುಗಿಸ್ಬಿಟ್ರೆ ಒಂದು ನೆಮ್ಮದಿ ಅಂತ ಅಂದ್ಬಿಟ್ಟು ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಗಲ್ಲ, ಏನಾದರೂ ಅಡೆತಡೆ ಬರ್ಬೋದು ಅಂತ ಅಂದ್ಕೊಂಡೆ, ಬರಲಿಲ್ಲ. ಇವತ್ತು ಹುಣ್ಣಿಮೆ ಬೇರೆ, ಒಳ್ಳೆ ದಿನ, ಮುಗಿಸ್ಬಿಡೋಣ ಇದನ್ನು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ಫೈನಲ್ಲು. ಏನೇನು ತಪ್ಪಾಗಿದೆಯೋ ನಮ್ಮಿಂದ ಅದನ್ನೆಲ್ಲ ಕ್ಷಮೆ ಇರಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಈ 5ನೇ ವಾರನ ಮುಗಿಸ್ತಾ ಇದ್ದೀನಿ. ಶ್ರಾವಣನ ನಾವು ಯಾವಾಗಾದರೂ ಮಾಡೋಣ, ಇಲ್ಲ ಈ ವೀಕ್ ಮಾಡೋಣ, 3rd ವೀಕ್ ಮಾಡೋಣ, ಇಲ್ಲ 4th ವೀಕ್ ಮಾಡೋಣ, ಈ ಥರ ಕನ್ಫ್ಯೂಷನಲ್ಲೇ ಮಾಡಿಕೊಂಡು ಕೊನೆಗೆ ಅದು 2nd ವೀಕ್ಗೆ ಫಿಕ್ಸ್ ಆಯಿತು. ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ ಆಲ್ರೆಡಿ ಒಂದು ರೌಂಡು. ಅದಕ್ಕೋಸ್ಕರನೇ ಈಗಲೇ ಮಾಡಿಬಿಟ್ರೆ ಇನ್ನೂ ಕ್ಲೀನಾಗೇ ಇರುತ್ತಲ್ಲ, ಆವಾಗೇ ಮಾಡಿಬಿಡೋಣ. ಅದು ಕೂಡ ಕ್ಲೀನಾಗಿರಬೇಕು, ಮಡಿ ಇರಬೇಕು ಅಂತ ಅಂದ್ಬಿಟ್ಟು ಮಾಡಿಬಿಟ್ವಿ. ನಾನು ಮಾತ್ರ ನಾನ್ ವೆಜ್ ತಿನ್ನಂಗಿರಲಿಲ್ಲ, ವ್ರತ ಮಾಡಿದ್ರಿಂದ. ಅದಕ್ಕೆ ನಾನು ನಾನ್ ವೆಜ್ ತಿನ್ನಲಿಲ್ಲ. ಮಿಕ್ಕಿದವ್ರೆಲ್ರಿಗೂ ನಾನು ನಾನ್ ವೆಜ್ ಮಾಡಿ ಇಟ್ಟೆ. ನಾನು ಮತ್ತು ನನ್ನ ಸಿಸ್ಟರ್ಸ್ ಈ ಥರ ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ಅಡುಗೆನ. ತುಂಬ ಜನ ಗೆಸ್ಟ್ಗಳು ಬಂದಿದ್ದರು. ಎಷ್ಟು ಗೆಸ್ಟ್ಗಳು ಬಂದಿದ್ದರು ಅಂತ ಅಂದರೆ ನನಗೆ ಅಲ್ಲಿ ಆ ಬ್ಯುಸಿ ಶೆಡ್ಯೂಲಲ್ಲಿ ಒಂದೇ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಳಕ್ಕಾಗಲಿಲ್ಲ ಶ್ರಾವಣದ್ದು. ನಮ್ಮ ಮನೇಲಿ ಶ್ರಾವಣ ಮಾಡಿದ್ವಿ ಅಂತ ಒಂದೇ ಒಂದು ಕ್ಲೂ ಕೂಡ ಸಿಗದೇ ಇರೋ ಅಷ್ಟು ಒಂದೇ ಒಂಚೂರು ಕ್ಲಿಪ್ಪಿಂಗ್ ಕೂಡ ಇಲ್ಲದೆ ಮುಗ್ದೋಯ್ತು ಶ್ರಾವಣ. ಈಸಿಯಾಗಿ ಸಲೀಸಾಗಿ ಮುಗಿಸಿದ್ದೀನಿ. ಇನ್ನು ಇದೊಂದು ವಾರ ಮುಗಿದ್ರೆ 5ನೇ ವಾರ ಮುಗೀತು. ಸೊ ನಾವು ಟ್ರಿಪ್ ಹೋಗೋಕ್ಕೂ ಮುಂಚೆನೇ ಶ್ರಾವಣದಲ್ಲೇ ನಾನು ಉಪ್ಪಿನ ದೀಪ ವ್ರತ ಕೂಡ ಮುಗಿಸ್ದೆ ಅನ್ನೋ ಖುಷಿ ಅಂತೂ ಇದೆ. ಇನ್ನು ಇದೆಲ್ಲದರ ಮಧ್ಯೆ ನಾವೆಲ್ಲರೂ ಒಂದು ರೌಂಡು ಹುಷಾರು ತಪ್ಪಿ ಮಲಗಿ ಈಗ ಎದ್ದೇಳ್ತಾ ಇದ್ದೀವಿ. ಆಲ್ಮೋಸ್ಟ್ ಎದ್ದಿದ್ದೀವಿ ಅಂತ ಹೇಳ್ಬೋದು. ಈಗೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತೆಲ್ಲ ನಾನು ಮಲೇಷ್ಯಾಗೆ ಹೋಗೋದಕ್ಕೆ ಏನೇನು ತೊಗೊಳ್ತಾ ಇದ್ದೀನಿ, ಏನೇನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇದೇ ವಿಡಿಯೋಲಿ. ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಈ ಫಾರೆಕ್ಸ್ ಎಕ್ಸ್ಚೇಂಜ್ ಮಾಡ್ತೀವಲ್ಲ ಕ್ಯಾಶ್ನ, ಅವರು ಬಂದಿದ್ದರು. ಸೊ ನಾನು ಅಪ್ಲೈ ಮಾಡಿದ್ದೆ ಆನ್ಲೈನಲ್ಲೇ. ಸೊ ಮನೆಗೆ ಕ್ಯಾಶ್ ತೊಗೊಂಬಂದು ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಅದಕ್ಕಿಂತ ಬೆಟರ್ ವ್ಯಾಲ್ಯೂ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು ಫಾರೆಕ್ಸ್ ಕ್ಯಾಶ್ನ. ಈಗ ನಾವು ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಒಂದಷ್ಟು ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ, ಎಲ್ಲ ಹೊಸದೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್. ಇನ್ನು ಫಸ್ಟ್ ಡೇ ಯಾವ್ದು ಹಾಕ್ಕೊಳ್ಬೇಕು ಅದನ್ನು ಮೇಲೆ ಇಟ್ಕೊತೀನಿ. ಲಾಸ್ಟ್ ಡೇ ಯಾವ್ದು ಹಾಕ್ಕೊಳ್ತೀನೋ ಅದನ್ನು ಕೆಳಗೆ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಬ್ಲ್ಯಾಕು, ಈ ಥರ ಬ್ರೌನು, ಬೇಜ್, ಈ ಥರ ಕಲರ್ಸಲ್ಲೇ ತೊಗೊಂಡಿದ್ದೀನಿ ಈ ಸರಿ. ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಎಲ್ಲ ಬರಿಯಾಗಿ ತೊಗೊಂಡಿರೋದು. ಸೆಕೆಂಡ್ ಡೇ ಇದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಡೇಗೆ ಇದು ಇಂಡೋ ವೆಸ್ಟರ್ನ್ ಥರ ಇರಲಿ ಅಂತ ಅಂದ್ಬಿಟ್ಟು
ಸುಮ್ಮನೆ ಇರು ಭೂಮಿ. ಇನ್ನು ಎಮರ್ಜೆನ್ಸಿಗೆ ಮತ್ತು ಅಲ್ಲಿ ನೈಟ್ ವೇರ್ಗೆ ಅಂತ ಅಂದ್ಬಿಟ್ಟು ಈ ಥರ ಕೆಲವೊಂದು ಲಾಂಗ್ ಸ್ಕರ್ಟ್ಸ್ ಈ ಥರದ್ದು ತೊಗೊಳ್ತಾ ಇದ್ದೀನಿ. ಟಾಪ್ಸು ಮತ್ತು ಪ್ಲಾಜೋ. ನಂದೇನಿಲ್ಲ, ಬೇಗ ಬೇಗ ಪ್ಯಾಕ್ ಆಗೋಗುತ್ತೆ. ಆ್ಯಕ್ಚುಲಿ ಇವರಿಬ್ಬರದೇ ಇರೋದು. ಈಗ ಭೂಮಿಕ್ ಅವ್ನ ಸ್ಕೂಲ್ ಬ್ಯಾಗ್ನೇ ತೊಗೊಂಡಿದ್ದಾನೆ, ಇದು ಕ್ಯಾರಿ ಮಾಡ್ಕೊಳ್ಳೋದೇ ಈಸಿ ಅಂತ ಅಂದ್ಬಿಟ್ಟು. ಇನ್ನು ಅವ್ರ ಡ್ಯಾಡಿನೂ ಅಷ್ಟೇ ಇದೇ ಥರದ್ದೊಂದು ಕ್ಯಾರಿ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದಾರೆ, ಟ್ರಾವೆಲ್ ಬ್ಯಾಗು. ಇದರಲ್ಲಿ ಅವ್ರದ್ದನ್ನು ಹಾಕ್ಕೊತಾರೆ. ಒಬ್ರಿಗೆ 7 kg ಲಿಮಿಟ್ ಇರೋದು, ಅದಕ್ಕೆ ಯಾರೂ ಒಂದರಲ್ಲೇ ಡಂಪ್ ಮಾಡ್ತಾಯಿಲ್ಲ. ಅವ್ರವ್ರನ್ನ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ. ಚೆನ್ನಾಗಿದೆ ಅತ್ತೆ, ಚೆನ್ನಾಗಿದೆ. ಅವ್ರನ್ನೊಂದ್ಸರಿ ಕೇಳಿ, ಅಲ್ಲೇ ಇದೆ. ಇವನಿಗೆ ಲಾಸ್ಟ್ ಮೂಮೆಂಟಲ್ಲಿ ಈಗ ತೊಗೊಂಡಿದ್ವಿ, ನೆನ್ನೆ ತೊಗೊಂಡಿದ್ದು ಇದನ್ನು. ಸ್ಟೈಲ್ ಯೂನಿಯನ್ಗೆ ಹೋಗಿ ಜುಡಿಯೋಲ್ಲಿ ನೋಡಿದ್ವಿ, ಕಲೆಕ್ಷನ್ಸ್ ಇರಲಿಲ್ಲ ಬಾಯ್ಸ್ಗೆ. ಇನ್ನು ಅನ್ಲಿಮಿಟೆಡಲ್ಲೂ ಕಲೆಕ್ಷನ್ಸ್ ಇರಲಿಲ್ಲ. ಆಮೇಲೆ ಇಂಡ್ಯೂಟಲ್ಲಿ ಹೋಗಿದ್ವಿ, ಅಲ್ಲೂ ಕೂಡ ಸಿಗಲಿಲ್ಲ. ಕೊನೆಗೆ ಸ್ಟೈಲ್ ಯೂನಿಯನ್ ಇನ್ನೊಂದಿದೆ, ಕೊರಿಯನ್ ಕಿಡ್ 41 ಅಂತ, ಅಲ್ಲಿ ಚೆನ್ನಾಗಿದೆ ಕಲೆಕ್ಷನ್ನು. ಬಟ್ ತುಂಬ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಅದರಲ್ಲೂ 9 years ಓಲ್ಡ್ಗೆ ಅಂತೂ ಸಿಕ್ಕಲೇ ಇಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟು ಸ್ಟೈಲ್ ಯೂನಿಯನ್ಗೆ ಹೋಗ್ಬಿಟ್ಟು ಅಲ್ಲೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ ಇಷ್ಟು ಬಟ್ಟೆಗಳನ್ನ. ಶೂ ತೊಗೊಂಡ್ಬರನ್ವಾ ಅವ್ರಿಗೆ? ಹಾಂ, ಈ ಥರ ಬ್ಯಾಗ್ಸಲ್ಲಿ ಈ ಥರ ರೋಲ್ ಮಾಡಿ ಇಟ್ಟರೆ ಸ್ವಲ್ಪ ಜಾಗ ಸಿಗುತ್ತೆ. ನೋಡಿ ಈ ಥರ. ಇವನಿಗೆ ಶಾಪ್ ಮಾಡೋದು ಎಷ್ಟು ದೊಡ್ಡ ಟಾಸ್ಕ್ ಅಂತ ಅಂದರೆ, ಅಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೂ ಒಂದು ಸೈಜ್ ಇಲ್ಲ ಅಂತಂದರೆ ಕಲೆಕ್ಷನ್ಸ್ ಇಲ್ಲ, ಅವನಿಗೆ ಮ್ಯಾಚ್ ಆಗ್ತಾಯಿಲ್ಲ. ಒಂದು ಟೀ ಶರ್ಟ್ಗೆ ಪ್ಯಾಂಟ್ಗೆ ಮ್ಯಾಚ್ ಆಗ್ತಾಯಿಲ್ಲ, ಆ ಥರ ಆಗೋಯ್ತು ಎಲ್ಲ ಕಡೆ. ನಾವು ಡೆನಿಮ್ ಜಾಕೆಟ್ ಹುಡ್ಕಿದ್ವಿ ಇವನಿಗೋಸ್ಕರ, ಸಿಗಲಿಲ್ಲ. ಇದು ಅವನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಅದಕ್ಕೋಸ್ಕರ ಅವ್ನು ಎಂಜಾಯ್ ಮಾಡಬೇಕು ಅಂತಾನೆ ನಾನು ಎಲ್ಲನೂ ಒಂದು ಹೊಸದ್ದೇ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಇನ್ನೂ ಏನೇನು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಮಿಸ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಈ ಥರ ಪೌಚಸ್ಗಳು ತೊಗೊಳ್ತಾ ಇದ್ದೀನಿ. ಈ ಪಾರ್ಸೆಲ್ಗಳೆಲ್ಲ ಬರುತ್ತಲ್ಲ, ಅದರಲ್ಲಿ ಈ ಥರ ಪೌಚಸ್ಗಳಿರುತ್ತೆ, ಆ ಥರದ್ದು ಕಾಟನ್ದು ಈ ಥರದ್ದು ಬೇಕಾಗತ್ತೆ ಎಲ್ಲಾದರೂ ಹೊರಗಡೆ ಹೋದಾಗ. ಅದಕ್ಕೋಸ್ಕರ ಇದನ್ನು ತೊಗೊಳ್ತಾ ಇದ್ದೀನಿ. ಇವನ ಬ್ಯಾಗಲ್ಲಿ ಇನ್ನೂ ಒಂದಷ್ಟು ಬಟ್ಟೆಗಳು ಇಡಿಸುತ್ತೆ, ಅಷ್ಟೊಂದು ಸ್ಪೇಸ್ ಇದೆ. ಇನ್ನೂ ಟವಲ್ ತೊಗೋಬೇಕು, ಅವನದು ಸಣ್ಣ ಪುಟ್ಟ ಬಟ್ಟೆಗಳನ್ನ ತೊಗೊಳ್ಬೇಕು. ಹ್ಯಾಂಡ್ ಟವಲ್ ಒಂದು ಇಟ್ಟಿರ್ತೀನಿ. ಹಾಗೆ ನಾನು ಈ ಥರ ಜ್ಯುವೆಲ್ರಿ ತೊಗೊಂಡಿದ್ದೀನಿ. ಇದು ಲಿಲಿಯಾ ಆರಿಜಿನಿಂದ ಬ್ರಾಸ್ದು. ಚೆನ್ನಾಗಿ ಕಾಣುತ್ತೆ, ಫ್ಯಾನ್ಸಿ ಡ್ರೆಸ್ಸಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಅದ್ರದ್ದೇ ಇದು. ಇದು ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ.
ಇದಾ ತಾಮ್ರದ್ದು ಇದು ಎಲ್ಲಿಗೆ ಮಂಗ್ಳೂರ್ಗೆ ಹೋಗೋವಾಗ ತಗೊಂಡಿದ್ದೆ. ಏನದು ಎಲ್ಲ ಈಸ್ಕೊಂಬನೆ ಕಡ ಜ್ಯುವೆಲ್ಸ್ ಎಲ್ಲ ಏನೋ ತಗೋಬೇಡ ಕಡ ತಗೋಬ ಮನೇಲಿ ಈಸ್ಕೊಂಬ. ಬ್ರಾಸ್ದು 200 ರೂಪಾಯಿದು ಇದು. ನೀನೇನು ಅಲ್ಲೂ ಕ್ಯಾರಿ ಮಾಡಬೇಡ. ಬೇಡ ಬಾಕೆ ಅಲ್ಲ ಅಲ್ಲ ಚಿನ್ನದ ತಗೋಬೇಡ ಅಂದೆ. ಚಿನ್ನದಲ್ಲ ಇದು. ಚಿನ್ನದ ಬೇಡ. ಅದು ಎಸ್ಕೊಂಬ ಬ್ರಾಸ್ಲೆಟ್ ಅದು ಎಂಥದ್ದು? ಜ್ಯುವೆಲ್ರೀಸ್ ಎಲ್ಲ ಈ ಥರ ಪಾಟ್ಲಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಕಾಸ್ಮೆಟಿಕ್ಸ್ಗೆ 1 ಪೌಚ್, ಮತ್ತು ಏನೇ ಟಾಯ್ಲೆಟ್ರೀಸ್ಗೆ 1 ಪೌಚ್ ಈ ಥರ. ಹಾಗೆ ಅವನಿಗೆ ರೈನ್ಕೋಟ್ ಒಂದು ತೊಗೊಂಡ್ಬಿಡೋಣ. ಇಲ್ಲಾಗಲಿ ಮಲೇಷ್ಯಲ್ಲಾಗಲಿ ಮಳೆ ಬರ್ತಾನೆ ಇದೆ ಎಲ್ಲ ಕಡೆ ಏಷ್ಯಾದಲ್ಲಿ. ಸೊ ಯಾವುದಕ್ಕೂ ರೈನ್ಕೋಟ್ ಒಂದು ಇರಲಿ ಅಂತ ಅಂದ್ಬಿಟ್ಟು ರೈನ್ಕೋಟ್ ತೊಗೊಳ್ತಾ ಇದ್ದೀನಿ. ಇದೆಲ್ಲ ವೆಯ್ಟ್ ಬರೋಲ್ಲ. ಇದನ್ನು ಹೆಂಗಪ್ಪ ಮಚ್ಚೋದು ಅನ್ನಿಸ್ತಾಯಿದೆ. ಒಂದು ಎಕ್ಸ್ಟ್ರಾ ಸ್ವೆಟರು ತೊಗೊಂಡಿರ್ತೀನಿ. ಜಾಕೆಟ್ ಕೈಯಲ್ಲೇ ಇಟ್ಕೊಂಡು ತೊಗೊಂಡು ಹೋಗ್ತೀನಿ. ಹಾಕ್ಕೊಂಡಿರ್ತಾನೆ ಅವನು ಒಂದು ಜಾಕೆಟ್ನ, ಅಷ್ಟೇ ಸಾಕು. ಇಲ್ಲಾಂದರೆ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ, ಕ್ಯಾರಿ ಮಾಡೋರು ಕಷ್ಟ ಆಗಿಬಿಡುತ್ತೆ. ಇಷ್ಟು ಆಯಿತು. ಇನ್ನು ಹಸ್ಬೆಂಡು ಅವ್ರು ಯಾವುದು ಬಟ್ಟೆ ಕೊಡ್ತಾ ಇಲ್ಲ. ಅವ್ರು ಬ್ಯುಸಿ ಇದ್ದಾರೆ ಮೂವಿ ನೋಡೋದ್ರಲ್ಲಿ. ಅವ್ರು ಯಾವಾಗ ಕೊಡ್ತಾರೋ ನಾನು ಅವಾಗ ಪ್ಯಾಕ್ ಮಾಡ್ಕೊತೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.